ನೀವು ನಿಮ್ಮ ಒಂದು ಸಲಹೆಯನ್ನು ಓಕೆ ಸ್ವೀಕರಿಸೋದಕ್ಕಿಂತ ಮುಂಚೆ ಮತ್ತೊಂದು ಪ್ರಶ್ನೆ ಅಷ್ಟೇ. ತಾವು ಹೇಳಿದ್ರಿ ಶಾಸಕರ ಹೇಳಿಕೆಗಳಿಗೆ ಅಷ್ಟೇನು ಇಂಪಾರ್ಟೆನ್ಸ್ ಕೊಡಬೇಕಾಗಿಲ್ಲ, ಯಾರು ಜವಾಬ್ದಾರಿಯುತ ಸ್ಥಾನದಲ್ಲಿ PCC ಪ್ರೆಸಿಡೆಂಟ್ ಇದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಅವರ ಹೇಳಿಕೆಗಳನ್ನು ಮಾತ್ರ ತೆಗೆದುಕೊಳ್ಳಿ ಅಂತ. ಆದರೆ BJPಯ ಭಿನ್ನಮತವನ್ನು ಕವರ್ ಮಾಡುವಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಒಬ್ಬ ಶಾಸಕರು ಮಾತ್ರ ಸರ್. ಅವರ ಹೇಳಿಕೆಗಳನ್ನು ನಾವು ಬೆಳಗ್ಗೆಯಿಂದ ಸಂಜೆ ತನಕ ಹಾಕಿದಾಗ ನೀವು ಬಾಯಿ ಚಪ್ಪರಿಸ್ತೀರಿ. ಅಂದರೆ ನೋಡ್ರಿ BJPಲಿ ಏನಾಗ್ತಿದೆ, ನೋಡ್ರಿ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ತಟ್ಟೆಯಲ್ಲಿರ್ತಕ್ಕಂಥ ನೊಣ ಹುಡುಕಿದಾಗ ಅವ್ರ ತಟ್ಟೆನಲ್ಲಿ ಇರ್ತಕ್ಕಂಥ ಹೆಗಣವನ್ನು ನಾವು ಹುಡುಕ್ತೀವಿ, ಅದು ರಾಜಕಾರಣ. ಓಕೆ. ಆದರೆ ನಮ್ಮ ಪಕ್ಷದ ವಿಚಾರ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಶಾಸಕರಿಗೂ ಸಹ ಸಂಪೂರ್ಣ ಅಧಿಕಾರ ಇದೆ. ಶಾಸಕಾಂಗ ಪಕ್ಷದಲ್ಲಿ ಯಾರನ್ನು ಬೇಕಾದರೂ ಏನು ಬೇಕಾದರೂ ಪ್ರಶ್ನೆ ಮಾಡ್ಬೋದು. ಅದನ್ನು ಬಿಟ್ಟು ಸಾರ್ವಜನಿಕವಾಗಿ ಹೇಳಿದಾಗ ಪಕ್ಷಕ್ಕೆ ತೊಂದರೆ ಆಗುತ್ತೆ. ಇದು ನಾನು ಹೇಳ್ತೇನೆ ಕೇಳಿ, ಈ ಒಂದು ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಯಾರೂ ಸಹ ಏನೂ ಕೊಡುಗೆ ಇಲ್ಲ ಈ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ. ನಮ್ಮ ಕೈಗೆ ಕೊಟ್ಟಿದ್ದಾರೆ ನಮ್ಮ ಪೂರ್ವಜರು. ಆದರೆ ಅದನ್ನು ಒಳ್ಳೇದು ಮಾಡಬೇಕು. ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೆ ಮುಂದಿನ ಪೀಳಿಗೆ ಕೊಟ್ಟು ಹೋಗ್ತಾ ಇರಬೇಕು. ಕೆಟ್ಟದ್ದು ಅದು ಬಿಟ್ಟುಬಿಟ್ಟು ನಾವು ಬಾಡಿಗೆ ಮನೇಲಿ ಬಂದಿರತಕ್ಕಂಥವ್ರು. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕೈಲೂ ಸಹ ಕೊಟ್ಟಿದೆ, ಈ ದೇಶವನ್ನು ಮುಂದೆ ತೆಗೆದುಕೊಂಡು ಹೋಗಿ ಅಂಥೇಳಿ. ಆದರೆ ಅದನ್ನು ತೆಗೆದುಕೊಂಡು ಹೋಗಿ ಇಲ್ಲ ಅಂದರೆ ಮುಂದಿನ ಪೀಳಿಗೆಗೆ ಕೊಟ್ಟು ಹೋಗಿ. ಯಾಕಂದರೆ ನಾವು ಹೇಳ್ಕೋಬೋದು ನನ್ನಿಂದನೇ ಕಾಂಗ್ರೆಸ್ಸು, ಯಾರಿಂದನೂ ಕಾಂಗ್ರೆಸ್ ಇಲ್ಲ. ಜನಗಳಿಂದ ಕಾಂಗ್ರೆಸ್, ಕಾರ್ಯಕರ್ತರಿಂದ ಕಾಂಗ್ರೆಸ್. ಅದನ್ನು ನಮ್ಮ ಕೈಲಾದರೆ ಒಳ್ಳೇದು ಮಾಡೋಣ, ಇಲ್ಲಾಂದರೆ ಮುಂದಿನ ಪೀಳಿಗೆ ಕೊಟ್ಟು ಹೋಗೋಣ. ಮುಂದಿನ ಪೀಳಿಗೆ ರೆಡಿ ಇದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವವರ ಗೊಂದಲಕಾರಿ ಹೇಳಿಕೆಗಳಿಗೆ ನನ್ನ ಕರೆಕ್ಟು. ನೀವು ತಾವು ಹೇಳೋದನ್ನು ನಾನು ಅಕ್ಷರಶಃ ಒಪ್ಕೊಳ್ತೀನಿ. ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಇಂಥ ಹೇಳಿಕೆಗಳನ್ನ ಬಿಟ್ಟು, ಯಾಕಂದರೆ ಇನ್ಕ್ಲೂಡಿಂಗ್ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವ್ರಿಗೂ ನಾನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಇಬ್ಬರಿಗೂ ಸಹ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಖರ್ಗೆ ಸಾಹೇಬರು ನಮ್ಮ ಸ್ಟೇಟ್ ಅವರೇ, ಅಲ್ಲೋಗಿ ಏನು ಬೇಕಾದರೂ ಚರ್ಚೆ ಮಾಡ್ಕೊಂಡು ಬನ್ನಿ. ಯಾಕಂದರೆ ದೇಶ ಯಾವ ಸ್ಥಿತಿನಲ್ಲಿದೆ ಅಂತ ನನಗೂ ಸಹ ಸ್ವಲ್ಪ ಅರಿವಿದೆ. ಯಾಕಂದರೆ 50 ವರ್ಷದಲ್ಲಿ 30 ವರ್ಷ ರಾಷ್ಟ್ರ ರಾಜಕಾರಣ ಮಾಡಿದವನು ನಾನು. ದೇಶ ಯಾವ ಸ್ಥಿತಿನಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಈ ಒಂದು ಸ್ಥಿತಿಯಲ್ಲಿ ನಾವು ಇದನ್ನು ಮಾಡೋದು ತಪ್ಪು ಅಂತ ನನ್ನ ಭಾವನೆ.